ಅಂದು ತಮಿಳುನಾಡಿನವ್ರನ್ನ ಕನ್ವಿನ್ಸ್ ಮಾಡೋದು. ಅನಗತ್ಯವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಸುಮ್ಮನೆ ತಕರಾರು ತೆಗಿತಾ ಇದ್ದಾರೆ. ಇಟ್ ಈಸ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಸೆಟಲ್ಡ್ ಮ್ಯಾಟರ್. ಟ್ರಿಬ್ಯುನಲ್ನಲ್ಲಿ ಸೆಟ್ಲ್ ಆಗಿರೋ ಮ್ಯಾಟರ್ಗೆ ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಸ್ಟೇ ಸಿಕ್ಕಿಲ್ಲ ಅವರಿಗೆ. ನೀವು ಹೇಳೋದು ನಿಜ. ಇದರಲ್ಲಿ ಅಥಾರಿಟಿನಲ್ಲೂ ಕೂಡ ಚರ್ಚೆ ಆಗಬೇಕು. ಅಥಾರಿಟಿ ಯಾರು ಮಾಡಿರೋರು? ಸೆಂಟ್ರಲ್ ಗೌರ್ಮೆಂಟ್. ಅವ್ರಿಗೆ ಹೇಳ್ಬೇಕಲ್ವಾ? ಸರ್, ಅದೇ ಬಿಜೆಪಿ ಅವರು ಹೇಳ್ತಾರೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಸ್ನೇಹಿತರ ಅಧಿಕಾರದಲ್ಲಿದ್ದಾರೆ, ಅವರೇ ಒಪ್ಪಿಸಿ ಒಂದು ಮಾತುಕತೆ ಮಾಡಲಿ. ಹಾಗಾದ್ರೆ ಗೋವಾದಲ್ಲಿ ಯಾರ ಸರ್ಕಾರ ಇರೋದು? ಅವ್ರು ಕೇಳ್ತಾರೇನ್ರಿ? ಗೋವಾದಲ್ಲಿ ಯಾರ ಸರ್ಕಾರಪ್ಪ ಇರೋದು? ಮತ್ತೆ ಹೇಳ್ಬೋದು ಅವರು. ಈಗ ಪ್ರಧಾನಮಂತ್ರಿ ಅವರು ಬಿಟ್ಬಿಟ್ಟು ಇದನ್ನ ಹೇಳ್ತಾ ಇದೀಲ್ಲ. ಇನ್ನೊಂದು ಬೇರೆ ನೀವು ನಾವು ಮಾತಾಡ್ಕೊಳ್ಳಂಗಿದ್ರೆ ಕೇಂದ್ರ ಸರ್ಕಾರ ಅಂತ ಯಾಕಿರ್ಬೇಕು? ಹಾಗಾದ್ರೆ ತೆರಿಗೆ ತೆಗೆದುಕೊಳ್ಳಕಿದಾರ ಅವರು? ಅವ್ರ ಕೆಲಸ ಅಡ್ಡಿ ಮಾಡಿಲ್ಲ. ಏನ್ ಹೇಳಿದ್ದಾರೆ? ತಮಿಳುನಾಡಿನ ಭಾಗದ ನೀರನ್ನ ಕೊಟ್ಟ ನಂತರ ಹೆಚ್ಚುವರಿ ನೀರನ್ನ ಬಳಕೆ ಮಾಡ್ಕೊಳ್ಳೋದಿಕ್ಕೆ ತಮಿಳುನಾಡು ತಕರಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಬೆಂಚ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.